ನಮಸ್ಕಾರ ಎಲ್ಲರಿಗೂ. ಸುನಿ ಕಿಶನ್ ಲಾಗ್ಗೆ ಸ್ವಾಗತ. ಮಾಸದ ಕೊನೆಯ ದಿನ ಶಿವನ ದೇವಸ್ಥಾನಕ್ಕೆ ಅಭಿಷೇಕ ಕೊಟ್ಟಿದ್ದು ಸ್ನೇಹಿತರೆ. ಅಭಿಷೇಕ ಎಲ್ಲ ತುಂಬ ಚೆನ್ನಾಗಾಯಿತು. ಪೂಜೆ ಕೂಡ ನಡೀತು, ಅಲ್ಲಿ ತುಂಬ ಚೆನ್ನಾಗಿ ನಡೀತು. 6:30ಗೆಲ್ಲ ಮುಗೀತು. ಅಲ್ಲಿ ಹಾಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇತ್ತು, ಅಲ್ಲಿ ಇರುಮುಡಿ ಕೂಡ ಕಟ್ತಾಯಿದ್ರು. ಅದನ್ನು ನೋಡಿಕೊಂಡು ಬಂದು 7 ಗಂಟೆ ಅಷ್ಟೊತ್ತಿಗೆ ಮನೆಗೆ ಬಂದು ಮಕ್ಕಳು ಸ್ಕೂಲ್ಗೆ ಹೋಗೋಕೆ ರೆಡಿ ಆಗ್ತಾಯಿದ್ಲು. ಹಾಗೆ ಏನು ಮಾಡೋದು ಅಂತ ಕ್ವಿಕ್ಕಾಗಿ ಶಾವಿಗೆ ಬಾತ್ ಮಾಡೋಣ ಅಂತ ತುಂಬ ಈಸಿಯಾಗಿ ಮಾಡ್ಕೊಬೋದು ಸ್ನೇಹಿತರೆ. ಒಂದು ಪಾತ್ರೆಯಲ್ಲಿ ನೀರು ಕುದಿಯೋಕ್ಕಿಟ್ಟು ಶಾವಿಗೆ ಕೂಡ ಅದಕ್ಕೆ ಹಾಕಿ ಸ್ವಲ್ಪ ಬೆಂದ ಮೇಲೆ ಶೋಧಿಸ್ಕೊಂಡು ಮಾಮೂಲಿ ಉಪ್ಪಿಟ್ಟಿಗೆ ಹಾಕುವಂಥ ಪದಾರ್ಥಗಳು ಈರುಳ್ಳಿ, ಟೊಮೆಟೊ, ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಎಲ್ಲ ಒಗ್ಗರಣೆ ಕೊಟ್ಟು ನಂತರ ಬಾಡಿಸ್ಕೊಂಡಿದ್ವಲ್ಲ ಶಾವಿಗೆ ಕೂಡ ಅದಕ್ಕೆ ಮಿಕ್ಸ್ ಮಾಡಿ, ಹಾಗೆ ಸ್ವಲ್ಪ ಕ್ಯಾರೆಟ್ ಇತ್ತು, ಕ್ಯಾರೆಟ್ ಕೂಡ ಸ್ವಲ್ಪ ಬೇಯಿಸ್ಕೊಂಡು ಹಾಕ್ಕೊಂಡಿದ್ದೆ, ಹೆಲ್ತಿ ಅಲ್ವಾ ಅದಕ್ಕೋಸ್ಕರ. ಮತ್ತು ನಾಳೆ ಸಂಕ್ರಾಂತಿ ಹಬ್ಬ ಇದ್ದಿದ್ದ ಕಾರಣ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಇದ್ಕಿದ ಬೇಳೆ ಸಾಂಬಾರು ಮಾಡಬೇಕಲ್ವ, ಇದ್ಕಿದ ಅವರೆಕಾಳು ಸಾಂಬಾರು ರೆಡಿ ಮಾಡ್ಕೊತಾ ಇದ್ದೆ. ಎಲ್ಲ ಇದ್ಕಿದಾದಮೇಲೆ ಬೆಳಗ್ಗೆನೇ ಪೂಜೆ ಆಗಿತ್ತು, ಅದರಿಂದ ಪೂಜೆ ರೂಮ್ ಏನೂ ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ. ಸಂಜೆ ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಬೆಳಗ್ಗೆನೇ ಪೂಜೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಎಲ್ಲ ಮಾಡ್ಕೊತಾ ಇದ್ದೆ. ಎಲ್ಲ ಕ್ಲೀನ್ ಆದಮೇಲೆ ಆ್ಯಕ್ಚುಲಿ ಈ ರಂಗೋಲಿ ಹಾಕಿದ್ಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಪಚ್ಚಕರ್ಪೂರ ಹಾಕ್ತೀನಿ. ಯಾಕಂದರೆ ಏನಾದ್ರು ಫ್ರೂಟ್ಸ್ ಇಟ್ಟಾಗ ಚಿಕ್ಕ ಚಿಕ್ಕ ಸೊಳ್ಳೆ, ಚಿಕ್ಕ ಚಿಕ್ಕ ಇರುವೆ ಅಥವಾ ಜಿರಳೆಗಳು ಬರ್ತಿದ್ದೋ, ಇದು ಹಾಕಿದ್ಮೇಲೆ ಸ್ವಲ್ಪ ಕಮ್ಮಿ ಆಗಿದೆ ಅದೆಲ್ಲ. ಹಾಗೆ ನಾಳೆಗೆ ಸ್ವಲ್ಪ ವೆಜಿಟೇಬಲ್ ಬೇಕಾಗಿತ್ತು. ನನ್ನ ದೊಡ್ಡ ಮಗಳು ನಮ್ಮ ಹಸ್ಬೆಂಡು ಹೋಗಿ ಎಲ್ಲ ತೊಗೊಬರೋಕ್ಕೆ ಹೋದರು. ಒಂದೊಂದು ಏರಿಯಾದಲ್ಲಿ ಒಂದೊಂದು ರೇಟ್ ಅಂತ ಹೇಳ್ತಾರೆ ಬೆಂಗಳೂರಲ್ಲಿ. ನಾವಿರೋ ಕಡೆ ಸ್ವಲ್ಪ ಜಾಸ್ತಿನೇ ರೇಟು, ತರಕಾರಿ ಹಣ್ಣುಗಳೆಲ್ಲ. ಏನು ಮಾಡೋದು, ತಿನ್ನಲೇಬೇಕಲ್ಲ. ಎಲ್ಲ ತೊಗೊಂಡು ಬರ್ತಾ ಇದ್ದಾರೆ. ಕೊನೆಗೆ ನನ್ನ ಮಗಳು ಅವರಪ್ಪ ಅವಳ ಕೈಲೇ ಕೆಲಸ ಮಾಡಿಸ್ತಾರೆ ಸ್ವಲ್ಪ ಕಲೀಲಿ ಅಂತ. ಹಾಗಾದರೆ ವಿಡಿಯೋ ಎಂಡಿಗೆ ಬಂದು ಸ್ನೇಹಿತರೆ, ಹೋಗಿ ಬರ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಎಲ್ಲರಿಗೂ